ಬಂಧುಗಳು ಇಂದು ನಾವು ಮಸ್ಕಿ ಪುರಸಭೆಯಲ್ಲಿದ್ದೀವಿ. ಉದ್ದೇಶ ಏನಪ್ಪ ಅಂದರೆ ಇವತ್ತು ಮಸ್ಕಿ ಪುರಸಭೆಯ ಮಲ್ಲಯ್ಯ ಅಂಬಡಿ ಅವರು ರಾಜೀನಾಮೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನೂತನವಾಗಿ ಶ್ರೀ ಸುರೇಶ್ ಅರಸು ಅವರು ಅಧ್ಯಕ್ಷ ಆಗಿರ್ತಾರೆ. ಹೀಗಾಗಿ ಈ ಒಂದು ಮಸ್ಕಿಯಲ್ಲಿಂದ ಪುರಸಭೆಗೆ BJP ತನ್ನ ಒಂದು ಅಧಿಕಾರ ಚುಕ್ಕೆ ನೀಡಿದ್ದು. ಹೀಗಾಗಿ ಮಸ್ಕಿ ತುಂಬ ಅತ್ಯಂತ ಸಂಭ್ರಮ ಸಡಗರದಿಂದ ನೋಡ್ತಾ ಇದ್ದೀವಿ. ಈ ಒಂದು ಸಂದರ್ಭವನ್ನು ಎಲ್ಲರೂ ವೀಕ್ಷಣೆ ಬನ್ನಿ. ಒಂದು ನಿರ್ಣಯದಂತೆ ಎರಡನೇ ಅವಧಿಗೆ ಇವತ್ತು ನಮ್ಮ ಸುರೇಶ್ ಅರಸು ವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತೆಲ್ಲ ಸದಸ್ಯರ ಒಗ್ಗಟ್ಟಿನ ಬೆಂಬಲದೊಂದಿಗೆ ಇವತ್ತು ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಮುಂದಿನ 15 ತಿಂಗಳು ಇವತ್ತು ಅವರು ಅಧಿಕಾರವನ್ನು ಪೂರೈಸ್ತಾರೆ. ಪಕ್ಷ ಅವರಿಗೆ ಕೊಟ್ಟಿರುವಂಥ ಒಂದು ಜವಾಬ್ದಾರಿಯನ್ನು ಪಕ್ಷದ ಒಂದು ರೀತಿಯನ್ನು ನೂತನವಾಗಿ ಅಧ್ಯಕ್ಷ ಆಯಿತು. ತಮ್ಮ ಪಾಟೀಲ್ ಬಗ್ಗೆ ಅಭಿನಂದನೆ ಸರ್. ನಾವು BJP ಪಕ್ಷಕ್ಕೆ ಮೊದಲು ಚುನಾವಣೆಯಾಗಿರ್ತೀವಿ ಮತ್ತು ನಾವು ಈ ಪ್ರಜಾಪ್ರಭುತ್ವ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಸರ್ವ ಸದಸ್ಯರ ಒಂದು ಅಭಿಪ್ರಾಯದಂತೆ ಮತ್ತು ಮಸ್ಕಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಂತ ಒಂದು ಮೂಲಭೂತ ಸೌಕರ್ಯಗಳು ಕೊರತೆ ಆಗದಂಗೆ ಮುಂದೆ ನಾವು ಸಾರ್ವಜನಿಕರಿಗೆ ಎಲ್ಲ ಅನುಕೂಲವನ್ನು ಮಾಡಿಕೊಳ್ಳುವ ಉದ್ದೇಶದಿಂದ ಅಧ್ಯಕ್ಷರಾಗಿದ್ದೀವಿ. ಅದರಂಗೆ ನೋಡ್ಬೋದು. ಮೊದಲೇ ಅವಧಿಯಲ್ಲಿ ಮಲ್ಲಯ್ಯ ಅಂಬಾಡಿಯವರು ಈ ಒಂದು ಉತ್ತಮ ಆಡಳಿತವನ್ನು ಕಾರ್ಯನಿರ್ವಹಿಸಿದ್ದಾರೆ. ಅದರಂತೆ 15 ತಿಂಗಳ ನಂತರ ನಮ್ಮ ಪಕ್ಷದ ವರಿಷ್ಠರಂತೆ ಎರಡನೇ ಅವಧಿಗೆ ಒಂದು ಸುರೇಶ್ ಅರಸು ಅವರನ್ನು ಆಯ್ಕೆ ಮಾಡಿದರು. ಅದರಂತೆ ನಮ್ಮ 15 ಮಂದಿ ಸದಸ್ಯರು ಕೂಡ ಅವಿರೋಧವಾಗಿ ಅವರಿಗೆ ಬೆಂಬಲ ಸೂಚಿಸಿ ಆಯ್ಕೆ ಮಾಡಿದ್ದಾರೆ. ಇವತ್ತು ಸುರೇಶ್ ಅರಸು ಅವರ ಮುಂದಿರ್ತಕ್ಕಂಥದ್ದು ಮಸ್ಕಿಯ ಸ್ವಚ್ಛತೆ ಮತ್ತು ಮೂಲಭೂತ ಸೌಕರ್ಯಗಳ ಜೊತೆ ಪ್ರತಿಯೊಂದು ಕೂಡ ನಗರದ ಬಗ್ಗೆ ಭಾಳಷ್ಟು ವಿಶೇಷವಾಗಿ ಕಾಳಜಿ ವಹಿಸಿ ಅವರು ಸಂಪೂರ್ಣವಾಗಿ ಕೆಲಸ ಮಾಡ್ತಾರೆಂಬ ಒಂದು ಭರವಸೆ ಮೂಲಕ ಇವತ್ತು ನಮ್ಮ ವರಿಷ್ಠರು ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ. ವರ್ಷದ ಅವಧಿಯಲ್ಲಿ 15 ತಿಂಗಳೆಂದು ಮಾತು ಕೊಟ್ಟಂತೆ ಇವತ್ತು ನಮ್ಮ ಹೈಕಮಾಂಡ್ ಏನು ಇವತ್ತು ತೀರ್ಮಾನ ತಗೊಂಡಿತ್ತು ಅದಕ್ಕೆಲ್ಲ ನಾವು ಸದಸ್ಯರು ಬದ್ಧವಾಗಿದ್ದು ಇವತ್ತು ಸುರೇಶ್ ಅರಸುರವ್ರನ್ನ ನಾವು ಎರಡನೇ ಅವಧಿಗೆ ಅಧ್ಯಕ್ಷರಾಗಿ ಎಲ್ಲ ಸದಸ್ಯರ ಒಪ್ಪಿಗೆ ಮೇರೆಗೆ ನಮ್ಮ ಹೈಕಮಾಂಡ್ ಒಪ್ಪಿಗೆ ಮೇರೆಗೆ ಒಂದು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಸಾಥ್ ನೀಡ್ತೀವಿ, ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಎರಡನೇ ಅವಧಿಗೆ ಹಿರಿಯರ ಮೇರೆಗೆ ಆಯ್ಕೆ ಮಾಡಿದೆ. ಎಲ್ಲ ಸದಸ್ಯರು ಒಗ್ಗೂಡಿ ಮುಂಬರ್ತಕ್ಕಂಥ ಮಸ್ಕಿಯ ಕೆಲವೊಂದು ಸಮಸ್ಯೆಗಳಿಗೆ ಎಲ್ಲರೂ ಸುರೇಶ್ ಅವರಿಗೆ ಅಭಿನಂದನೆ. ಕಳೆದ ಪುರಸಭೆ ಚುನಾವಣೆಯಲ್ಲಿ BJP ಪಕ್ಷ ಅಧಿಕಾರ ಬಂದ ಸಂದರ್ಭದಲ್ಲಿ ನಮ್ಮ ವರಿಷ್ಠರಾದಂಥ ಪ್ರತಾಪ್ ಸಾಹೇಬರು 15 ತಿಂಗಳ ಏನು ಒಪ್ಪಂದರಾಗಿದ್ದು ಅದರ ಪ್ರಕಾರ ಅಂಬಾಡಿ ಮಲ್ಲಯ್ಯನವರು ಉತ್ತಮ ಕೆಲಸವನ್ನು ಮಾಡಿ ರಾಜೀನಾಮೆ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಅರಸು ಸುರೇಶ್ ಅವರು ಒಳ್ಳೆಯ ಉತ್ತಮ ಕೆಲಸಗಳನ್ನು ಮಾಡಲಿ, ಜೊತೆಗೆ ನಾವೆಲ್ಲರೂ ಕೂಡ ಅವರಿಗೆ ಸಹಕಾರವನ್ನು ಕೊಡ್ತೀವಿ ಅಂತೇಳಿ